कर्तव्यं दैवमार्गिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमार्गिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता प्रवर्तते उत्तिष्ठ नरशार्दूला कर्तव्यं दैवमार्गिकम् ದರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಿಗೆಯ ನೆಲೆಸಿದ ಭೀಮಾಂಬಿ ನಿನ್ನಯ್ಯ ಪಾದಕ್ಕೆ ಶರಣೆಂದೆ 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 ದರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ದರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಿಗೆಯ ನೆಲೆಸಿದ ಭೀಮಾಂಬಿ ನಿನ್ನಯ ಪಾದಕ್ಕೆ ಶರಣೆಂದೆ 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 ದರಿಗೆ ಬಂದಂತ ದೇವತೆ ಅಂಬಾ ಭವಾನಿಯೇ, ನಿನ್ನಲ್ಲಿ ನಾನು ಕೇಳಿಕೊಳ್ಳಲು ನೀನೇನು ನನಗೆ ಕಡಿಮೆ ಮಾಡಿದೀಯ? ದೇವರಂತ ಗಂಡ, ಮುತ್ತಿನಂತ ಮೈದುನ, ಪ್ರೀತಿ ವಾತ್ಸಲ್ಯ ತೋರುತ್ತಿರುವ ನನ್ನ ತಮ್ಮ, ಇದಕ್ಕಿಂತ ಭಾಗ್ಯ ನನಗೆ ಇನ್ನೇನು ಬೇಕಾಗಿದೆ ತಾಯಿ, ಇನ್ನೇನು ಬೇಕಾಗಿದೆ? ಅಮ್ಮ, ಈ ನಮ್ಮ ಮನೆತನದ ಮೇಲೆ ಯಾರದೇ ಕೆಟ್ಟ ಕಣ್ಣು ಬೀಳದಂತೆ ಕಾಪಾಡಮ್ಮ ತಾಯಿ. ನಿನಗೆ ನನ್ನ ನಮಸ್ಕಾರಗಳಮ್ಮ, ನಿನಗೆ ನನ್ನ ಕೋಟಿ ನಮಸ್ಕಾರಗಳು. ರೀ, ಈ ಭಾರತೀಯ ನಾರಿಗೆ ಪೂಜೆ ಪುನಸ್ಕಾರಗಳೇ ಮೊದಲನೇ ದೇವರು ನೋಡಿ. ಅದು ಅಷ್ಟೇ ಅಲ್ಲದೆ ಆ ಅಂಬಾ ಭವಾನಿ ನನ್ನ ಜೀವ ಆಗಿರುವಾಗ ಆ ತಾಯಿಯನ್ನು ಮರೆಯಲು ಸಾಧ್ಯವೇ? ತೆಗೆದುಕೊಳ್ಳಿ ಮಂಗಳಾರತಿ. ದೇವಭಕ್ತಿ ಹೆಣತು ಪಡೆದ ನಾನಾ ಭಾಗ್ಯವಂತ ಶಿಲ್ಪ. ಅಲ್ಲ ರೀ, ಮಡದಿಯನ್ನು ಎರಡನೇ ತಾಯಿಯಂತೆ ಪ್ರೀತಿಸುತ್ತಿರುವ ಗಂಡನನ್ನು ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ರೀ.
ಅದು ಅಷ್ಟೇ ಅಲ್ಲದೆ ನಿಮ್ಮಂಥ ಪತಿಯನ್ನು ವರವಾಗಿ ಕೊಟ್ಟ ಅಂಬಾ ಭವಾನಿಗೆ ನನ್ನದೊಂದು ಪುಟ್ಟ ಕೃತಜ್ಞತೆ. ಈ ಪೂಜೆ ರೀ. ಗಂಡನ ಕಾಣೋ ದೇವರು ಮುಟ್ಟಿದ ಮಣಿಗೂ ಕೊಟ್ಟ ಮಣಿಗೂ ಪ್ರೀತಿ ಹೊಡೆಯಕ್ಕೂ ನಿಜಕ್ಕೂ ಸಾರ್ಥಕ ಆಯ್ತು ಶಿಲ್ಪ. ಅಲ್ಲ ರೀ, ತವರು ಮನಿ ಸಿರಿ ಅಂದ್ರೆ ನನ್ನ ತಮ್ಮ ಶೇಖರ್ ಮಾತ್ರ. ನನ್ನ ತಂದೆ ತಾಯಿ ವಿಧಿವಶ ಆದಾಗಿನಿಂದ ನಾನೇ ನನ್ನ ತಮ್ಮನಿಗೆ ಎಲ್ಲ. ನನ್ನ ತಮ್ಮನ ಚಿಂತೆ ಬಿಟ್ರೆ ನನಗೆ ಬೇರೆ ಯಾವ ಚಿಂತೆನೂ ಇಲ್ಲ ರೀ. ಆದ್ರೆ ಈ ಕುಟುಂಬ ನನಗೆ ಸಿಕ್ಕಿದ್ದಕ್ಕೆ ನನ್ನ ಪುಣ್ಯ ಅಂತ ಹೇಳ್ತೀನಿ ರೀ, ನನ್ನ ಪುಣ್ಯ ಅಂತ ಹೇಳ್ತೀನಿ. ಹೌದು ಶಿಲ್ಪ, ನಿನ್ನ ತಮ್ಮ ಶೇಖರ್ ಚೆನ್ನಾಗಿ ಬದುಕಿ ಬಾಳ್ಬೇಕು ಅನ್ನೋದು ಆಸೆ ನನಗೂ ಇದೆ. ಆದ್ರೆ ಅವನಿಗೆ ಎಷ್ಟು ಸಾರು ಹೇಳಿದ್ನೆ ಗೊತ್ತಿಲ್ಲ. ನಮ್ಮ ಜೊತೆಲೇ ಉಳಿದು ಬಿಡಂದೆ ಅವ ಯಾಕೆ ಗೊತ್ತಿಲ್ಲ. ಇಲ್ಲೇ ಬರುದ ಕಡಿಮೆ ಮಾಡಿಬಿಟ್ಟಿದ್ದಾನೆ ರೀ. ಅವನಿಗೂ ಅವನ ಕಾಲ ಮೇಲೆ ನಿಲ್ಲಬೇಕು ಅಂತ ಹಠ ಇದ್ದೇ ಇದೆ. ಆದರೆ ಆದಷ್ಟು ಬೇಗ ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕರೆ ಆಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಹರಕೆ ತೀರಿಸ್ತೀನಿ. ಶಿಲ್ಪ, ಖಂಡಿತ ಆಗುತ್ತೆ ಶಿಲ್ಪ, ಖಂಡಿತ ಆಗುತ್ತೆ. ಕೆಟ್ಟವರಿಗೆ ಕಷ್ಟ ಕಡಿಮೆ, ಒಳ್ಳೆಯವರಿಗೆ ಅವಕಾಶ ಕಡಿಮೆ, ಆದರೆ ಕೊನೆಯಲ್ಲಿ ಗೆಲ್ಲುವುದು ನಿನ್ನ ಸತ್ಯ. ಅವನಿಗೂ ಒಂದು ಒಳ್ಳೆಯ ಕೆಲಸ ಸಿಗಲಿ ಅಂದಾಗೆ ರಾಮು ಎಲ್ಲಿ ಕಾಣುತ್ತಲ್ಲ. ಅಲ್ಲ ರೀ, ರಾಮು ವಾಕಿಂಗ್ ಹೋಗ್ತಾನಂತ ನಿಮ್ಗೆ ಗೊತ್ತಿಲ್ವಾ? ಓಹೋ, ಮರ್ತಾ ಬಿಟ್ಟಿದ್ಯಾ. ರಾಮು ತನ್ನ ಗುರಿ ಮುಟ್ಟಲು ತುಂಬಾ ಶ್ರಮ ವಹಿಸುತ್ತಾನೆ. ಹೌದು ರೀ, ಅವನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಅವನು ಆದಷ್ಟು ಬೇಗ ಪೊಲೀಸ್ ಅಧಿಕಾರಿಯಾಗಿ ಬಂದ್ರೆ ನಾನು ಗೊಡಚಿ ವೀರಭದ್ರನಿಗೆ ತುಪ್ಪ ದೀಪ ಹಚ್ತೀನಿ. ಶಿಲ್ಪ, ಈ ನಿನ್ನ ದೇವರ ಹರಕೆಯ ಜೊತೆ ಪತಿ ದೇವರ ಗಮನಿಸಿಕೊಳ್ಳೋ ಮಾರತಿ ಅದೃಷ್ಟಕ್ಕೆ ಬೇಗ ಈ ಮನೆಗೊಂದು ತೋಟಲು ಕಟ್ಟಲು ಬಯಕಿಲ್ಲ. ಮದುವೆಯಾದ ಹೆಣ್ಣಿಗೂ ತಾನು ತಾಯಿ ಆಗ್ಬೇಕು ಅಂತ ತುಂಬಾ ಆಸೆ ಇದ್ದೇ ಇರುತ್ತೆ. ಆದ್ರೆ ನೀವು ಎಂದು ನನ್ನ ಕೊರಳಿಗೆ ತಾಳಿ ಕಟ್ಟಿದಿರೋ ಅಂದೇ ನಾನು ತೊಟ್ಟಿಲು ಕಟ್ಟದೆ ತಾಯಿ ಅದೇ ರೀ, ತಾಯಿ ಅದೇ. ಏನು ತೊಟ್ಟಲು ಕಟ್ಟಲು ತಾಯಿ ಅದೇ? ಅದೇ ಸ್ವಲ್ಪ ಬಿಡಿಸಿ ಹೇಳ ಶಿಲ್ಪ. ಮದುವೆಯಾದ ಹೆಣ್ಣಿಗೆ ಮೊದಲನೇ ಮಗು ಗಂಡನಾಗಿರ್ತಾನೆ. ಆದ್ರೆ ಇದು ನನಗಷ್ಟೇ ಅಲ್ಲ ರೀ, ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ. ಆದ್ರೆ ಎಂದು ತಾಯಿ ಆದವಳು, ಅತ್ತಿಗೆ ಆದವಳು ಯಾವತ್ತು ಸೊಸೆಯಾಗಿ ಬಂದಿದ್ದಾಳೋ ಆವತ್ತೇ ಮುಂದೊಂದು ದಿನ ಅತ್ತೆ ಆಗಿ ಇರ್ತಾಳೆ. ಅದು ಅಲ್ಲದೆ ಅತ್ತೆಯಾಗಿದ್ದವಳು ಎಂದೋ ಒಂದು ದಿನ ಸೊಸೆಯಾಗಿ ಬಂದವಳು ಇರ್ತಾಳೆ. ಆದ್ರೆ ತಾಯಿಯಾಗಿ ಅತ್ತೆ ಸಿಗ್ಲಿಲ್ಲ. ಆದ್ರೆ ದೇವ್ರಂತ ಗಂಡ ನೀವು ಸಿಕ್ಕಿದಿರಲ್ಲ, ಅದು ನನ್ನ ಪುಣ್ಯ ರೀ, ನನ್ನ ಪುಣ್ಯ. ಮೆಚ್ಚಿದೆ ಶಿಲ್ಪ, ಮೆಚ್ಚಿದೆ. ನೀನಾಡು ಮಾತುಗಳನ್ನು ಮದುವೆಯಾದ ತಕ್ಷಣ ತುಂಬಿದ ಕುಟುಂಬವನ್ನು ಚಿತ್ರ ಮಾಡಿ ಅಣ್ಣ ತಮ್ಮಂದರಿಗೆ ದೂರ ಮಾಡಿ ಪ್ರತ್ಯೇಕ ಸಂಸಾರ ನಡೆಸುವ ಅನುಭವಿಸುವ ನಡುವೆ ನೀನು ನಿಜವಾದ ಮಾದರಿ ಶಿಲ್ಪ. ಅಲ್ಲ ರೀ, ಈ ಭಾಗ್ಯಕ್ಕೆ ಏನೂ ಕಡಿಮೆ ಇಲ್ಲ. ಆದ್ರೆ ನೀವು ಹೀಗೆ ನನ್ನ ಜೊತೆ ಮಾತನಾಡ್ತಾ ನಿಲ್ತಿರೋ ಅಥವಾ ಮುಂದಿನ ಕೆಲಸವನ್ನು ನೋಡ್ತೀರಾ? ಅಯ್ಯೋ ಮಾರಾತೆ, ಈ ಜನ್ಮಕ್ಕೆ ಮಾತ ಸಾಕಂದ್ರೆ ಹಂಗೆ 7 ಜನ್ಮಕ್ಕೂ ನೀನೇ ನನ್ನ ಮಡದಿಯಾಗಿ ಬರಬೇಕು. ಪ್ರತಿಯೊಂದು ಜನ್ಮಕ್ಕೂ ನಿನ್ನಂತ ಸದ್ಗುಣ ತುಂಬಿರುವ ಸತಿಯ ಗುಣಗಳು ಕರೇಸಿ ದಾಸ, ಕರುಣೇಶಿ ಮಂತ್ರಿ, ರೂಪೇಶಿ ಲಕ್ಷ್ಮಿ, ಕ್ರಮಧರತ್ರಿ ಎಂಬ ಸಂಸ್ಕೃತ ಹುಕ್ಕಿ ಅಂತ ಚಂದುಳ ಚಳನಿಗೆ 7 ಜನ್ಮಕ್ಕೂ ನೀನೇ ನನ್ನ ಮಡದಿಯಾಗಿ ಬರಬೇಕು. ಇದಕ್ಕೇನು ಕಮ್ಮಿ ಇಲ್ಲ, ಬನ್ರಿ ಒಂದ್ ಸ್ವಲ್ಪ ಹಿಂದ್ಗಡೆ ಹೇಳ್ತೀನಿ ನಿಮಗೆ. ನನಗಾಗಿ
ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ ಓ ಪ್ರಿಯೆ, ನೀನಂದ್ರೆ ಹೇಳು ನೀನಂದ್ರೆ ಹೇಳು ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಸನಿಹಕ್ಕೆ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ಪ್ರೇಮದ
ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದಿನಿ ಒಲವೇ ನೀ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡೆ. ಏನು ಅಕ್ಕ ಇಷ್ಟು ಪರಿಸ್ಥಿತಿಯಲ್ಲಿ ಇದ್ದೀರಾ? ಏನು ಅಂತ ವಿಶೇಷ? ಹೇಗಿದೀಯ ಅಕ್ಕ? ಹೇಗಿದೀಯಮ್ಮ? ತಗೋ ಅಕ್ಕ ಒಳಗಿಡು. ಈಗ ಬಂದೇನಪ್ಪ. ಹಾ, ಏನೋಳೆಯ ಇಂದು ನಮ್ಮನೆ ಕಡೆ ಪಾದಯಾತ್ರೆ, ನಾವೆಲ್ಲ ಇಂದು ನಿನ್ನ ನೆನಪಾದೆಯಾ? ಮಾವ, ಮನೆ ಬಿಟ್ಟು ದೂರ ಇದ್ದಾರೆ ಏನಾಯ್ತು? ನೀವೆಲ್ಲರೂ ನನ್ನ ಮನದಲ್ಲಿರುವಾಗ ವಾಸಿಸುವ ಮನೆ ದೂರ ಇದ್ದಾರೆ ಏನಾಯ್ತು ಮಾವ? ಹಾಗಾಗಿ ಶೇಖರ್, ನಮ್ಮ ಜೊತೆಲೆ ಉಳಿದ್ಬಿಡು. ನಮ್ಮೂರಿನ ಪಟ್ಟಿ ಬೇಲಿ ಒಂದು ಸರ್ಕಾರಿ ಕೆಲಸ ಕೇಳ್ತಾನೆ, ಆದ್ರೆ ಸರ್ಕಾರಿ ಕೆಲಸವರೆಗೂ ಪಟ್ಟಿ ಬೇಲಿ ಕೆಲಸ ಮಾಡ್ಬೋದಲ್ಲ. ಸಂಬಂಧಗಳ ಮನೆ 3 ದಿನ ಮಾತ್ರ ಚಂದ, ದೂರವಿದ್ದಷ್ಟು ಪ್ರೀತಿ ಬಲಿಷ್ಠವಾಗಿರುತ್ತೆ. ದಯವಿಟ್ಟು ತಪ್ಪು ತಿಳಿಯಬೇಡ, ನಾನು ನನ್ನೂರಲ್ಲಿರುವೆ. ಹಾಗಾಗಿ ಶೇಖರ್, ನಿನ್ನ ಸ್ವಾಮಿ ಮೇಲೆ ಧಕ್ಕಿ ಬರೆದಾರೆ ನಿನ್ನ ಖುಷಿ ಅಂತ ಆಗಲಿ, ಆದ್ರೆ ಪಟ್ಟಿ ಬೇಲಿ ಕೆಲಸ ಮಾಡ್ಬೋದಲ್ಲ. ಆಗಲಿ ಮಾವ, ನಿನ್ನ ಸಲಹೆ ಆ ಪಟೇಲ್ ಬಳಿ ಕೆಲಸಕ್ಕೆ ಹೋಗ್ತೀನಿ. ಹೌದು, ರಾಮು ಎಲ್ಲಿ ಕಾಣ್ತಾ ಇಲ್ಲ? ನೋಡಪ್ಪ, ರಾಮು ವಾಕಿಂಗ್ ಹೋಗಿದ್ದಾನೆ. ಬಾ, ನಿನಗೆ ಬಿಸಿ ಬಿಸಿ ಚಹಾ ಮಾಡಿಕೊಡ್ತೀನಿ, ಚಹಾ ಕುಡಿಯುವಂತೆ. ರಾಮು ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡುವಿರಂತೆ. ಶೇಖರ್, ಹೇಗಿದೆಯಾ? ಇವತ್ತು ನೆನಪಾದವೇನು? ಚೆನ್ನಾಗಿದ್ದೇನೆ ರಾಮು, ಇನ್ ಮುಂದೆ ಪ್ರತಿದಿನ ಬರುತ್ತೇನೆ. ಸಂತೋಷ ತಾನೆ? ನೀನು ಬರುವುದಾದ್ರೆ ಸಂತೋಷವೇ ತಾನೆ? ಅತ್ತಿಗೆ ಪೂಜೆ ಆಯ್ತಾ? ಪೂಜೆ ಮುಗೀತು, ಬಾರಪ್ಪ. ಮೊದಲು ಆ ತಾಯಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊ. ಏನಪ್ಪ, ಪ್ರತಿದಿನಾಲೂ ಪೂಜೆ ಸಮಯಕ್ಕೆ ಬರುತ್ತಿದ್ದೆ, ಇವತ್ತೇ ಯಾಕೆ ತಡ ಮಾಡಿ ಬಂದಿಯಪ್ಪ? ಅತ್ತಿಗೆ ಅದು ಯಾಕೆ ತೋರಿಸ್ದೆ? ಏನಾದ್ರು ತೊಂದರೆ ಆಯ್ತಾ? ತೊಂದರೆ ಏನೂ ಇಲ್ಲ ಅಣ್ಣ. ದೇವಸ್ಥಾನದ ಪೂಜಾರಿ ಶಿವಯ್ಯನ ಮಗಳು ಏನ ಮಗಳು? ಏನಾಯ್ತಪ್ಪ? ಆ ಗಂಗಳಿಗೆ ಏನಾಯ್ತು? ಯಾಕೆ ತಡಬಡ್ತಾ ಇದ್ದೀಯ ಹೇಳು. ಅತ್ತಿಗೆ ಗಂಗಾಳನ್ನು ಕೊಲೆ ಮಾಡಿದ್ದಾರೆ ಅತ್ತಿಗೆ. ಏನು? ಅದು ಶಿವಯ್ಯನ ಕ್ರೂರ ಮೃಗಗಳಂತೆ ಅತ್ಯಾಚಾರ ಮಾಡಿ ಕತ್ತು ಸೀಳಿ ಕೊಲೆ ಮಾಡಿದ್ದಾರೆ ಅತ್ತಿಗೆ. ಅಯ್ಯೋ ದೇವ್ರೇ, ಗಂಗಳ ಕೊಲೆ ಆಯ್ತು. ಯಾಕಪ್ಪ, ಏನಾಯ್ತು? ಹೌದು ಅತ್ತಿಗೆ, ನಮ್ಮೂರಿನಲ್ಲಿ ನಡೆಯುತ್ತಿರುವ 16 ಕೊಲೆಗಳಲ್ಲಿ ಇಂದು ಗಂಗಾ ಸಹ ಸೇರಿಕೊಂಡಿದ್ದಳು. ಅಯ್ಯೋ ಧ್ರುವಿಗೆ, ಇದು ಎಂತ ಘೋರಗಳಿಗೆ ಸರಣಿ ಹತ್ತಿ ಹಿಡ್ದಾಗ ಇದಕ್ಕೆ ಕೊನೆ ಇಲ್ಲವೇ? ಖಂಡಿತ ಕೊನೆ ಇದೆ ಅಣ್ಣ. ಕೊಲೆಗಾರ ಎಷ್ಟೇ ಆದರೂ, ಎಷ್ಟೇ ಜಾಣ್ಮೆ ತೋರಿದರು, ಒಂದಾದರೂ ಒಂದು ಸಾಕ್ಷಿ ಬಿಟ್ಟೇ ಬಿಟ್ಟಿರುತ್ತಾನೆ. ಕೊಲೆಗಾರ ಹಾಕುವ ಎಂಜಲು ಕಾಸಿಗೆ ಸತ್ಯವನ್ನು ಮುಚ್ಚಿಡುವ ಅಧಿಕಾರಿಯೂ ಸಹ ತಕ್ಕ ಶಿಕ್ಷೆ ಆಗಲಿದೆ ಅಣ್ಣ. ಎಲ್ಲದಕ್ಕೂ ಒಂದು ಅಂತ ಇದೆ ಅಣ್ಣ. ನಾನು ಪೊಲೀಸ್ ಆಗಬೇಕು ಎಂಬ ಛಲ ನನ್ನಲ್ಲಿ ಹುಟ್ಟಿದೆ. ನನ್ನೂರಿನಲ್ಲಿ ನಡೆಯುತ್ತಿರುವ ಕೊಲೆಗಳನ್ನು ಬಯಲಿಗೆ ತರಲು ಆ ಕೊಲೆಗಾರನಿಗೆ ನನ್ನ ಪಿಸ್ತೂಲೇ ಮಪ್ಪಾಸನವಾಗುತ್ತದೆ ಅಣ್ಣ. ನ್ಯಾಯ ನೀಡಬೇಕಾದ ಪೊಲೀಸರು ಲಂಚದ ಆಸೆಗೆ ಬಿದ್ದಿರುವಾಗ, ಸತ್ಯ ಅನ್ನೋದು ಸಮಾಧಿ ಕಟ್ಟುತ್ತಿರುವಾಗ, ಬಡವನು ಸಿಟ್ಟು ಡವಡಿಗೆ ಮೂಳೆ ಎಂಬಂತೆ ತನ್ನ ಮಟ್ಟದ ಅಧಿಕಾರಿಗಳು ಅಲ್ಲಿಗಿದ್ದ ಬಿಡುತ್ತಾರೆ. ನಮ್ಮ ಸತ್ಯಶೇಖರ್, ಸತ್ಯದ ಸಾವಿಗೆ ಕಾರಣವಾಗುವ ಪ್ರತಿಯೊಬ್ಬ ಅಧಿಕಾರಿ ಭ್ರಷ್ಟಾಚಾರವನ್ನು ಸಾಕ್ಷಿ ಸಮೇತ ಕಟ್ಟೆಯಲ್ಲಿ ನಿಲ್ಲಿಸುತ್ತೇನೆ. ರಾಮು, ಭಾರತ ಸಂವಿಧಾನದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲು ಎಷ್ಟು ಸೆಕ್ಷನ್ ಇದು? ಅಷ್ಟೇ ಸೆಕ್ಷನ್ ಅಪರಾಧಿ ವರ್ಗ ಬರಲಿದ್ದಾವೆ. ಕೋಟಿ ಕೋಟಿ ಸುಲಿಗೆ ಮಾಡಿದ ರಾಜಕಾರಣಿಗಳು
ಜೈಲಿಗೆ ಹೋಗಿ ರಾಜ್ಯ ಮರ್ಯಾದೆಯಿಂದ ಹೊರಗೆ ಬರುತ್ತಾರೆ. ಅಪರಾಧಿಯನ್ನು ತಪ್ಪಿಸಿದ್ದನ್ನು ಶಿಕ್ಷೆ ಕೊಡಲು ಎಷ್ಟು ಸೆಕ್ಷನ್ ಇದು, ಅಷ್ಟೇ ಸೆಕ್ಷನ್ ಅಪರಾಧಿ ಹೊರಗೆ ಬರಲಿದ್ದಾವೆ. ಕೋಟಿ ಕೋಟಿ ಸುಲಿಗೆ ಮಾಡಿ ರಾಜಕಾರಣಿಗಳು ಜೈಲಿಗೆ ಹೋಗಿ ರಾಜ್ಯ ಮರ್ಯಾದೆಯಿಂದ ಹೊರಗೆ ಬರುತ್ತಾರೆ. ಅಮನೇಶಕ್ಕೊಂದು ಕಸಬನ್ನು ಬಿಡುಗಡೆ ಸಮಾಧಾನ ಪತ್ರ ಬರೆಷ್ಟು ನಮ್ಮ ಭಾರತ ದೇಶದಲ್ಲಿ ದ್ರೋಹಿಯಿಂದ ತುಂಬಿದೆ. ದ್ರೋಹಿಯಿಂದ ತುಂಬಿದೆ. ರಾಜ ಬಲಿಷ್ಠನಾಗಿದ್ದರೆ ರಾಜವು ಸುಭಿಕ್ಷವಾಗಿರುತ್ತದೆ. ಬ್ರಿಟಿಷರು ನೂರಾರು ವರ್ಷ ನಮ್ಮನ್ನಾಳಲು ಕಾರಣ ಅವರ ಪರಾಕ್ರಮವಲ್ಲ, ನಮ್ಮಲ್ಲಿರುವ ದೌರ್ಬಲ್ಯತೆ. ನಾಡದೊರೆಗಳು ಅಂದೇ ಇದ್ದರು, ಇಂದೂ ಇದ್ದಾರೆ. ದಂಡಿಸುವ ನಾಯಕ ಬೇಕಾಗಿದ್ದಾನೆ ಅಷ್ಟೇ. ನನ್ನ ಉಸಿರು ಹೋಗುವ ಅರೆಗಳಿಗೈಲಿ ನನ್ನ ಬಾಯಿಂದ ಒಂದೇ ಮಾತ್ರ ಮೊಳಗಬೇಕು. ಇರುವಷ್ಟು ದಿನ ನ್ಯಾಯ ನೀತಿ ಧರ್ಮಕ್ಕಾಗಿ ಬಾಳಬೇಕು. ನಾನು ಸತ್ತ ನಂತರವೂ ಮತ್ತೊಬ್ಬರ ಹೃದಯದಲ್ಲಿ ಜೀವಿಸಬೇಕು. ಭಾರತವನ್ನು ವಿರೋಧಿಸುವ ಎಲ್ಲರಿಗೂ ಗೊತ್ತಿದೆ, ಭಾರತ ಬಿಟ್ಟರೆ ನಮಗೆ ಸುರಕ್ಷಿತ ದೇಶ ಮತ್ತೊಂದಿಲ್ಲ ಎಂದು. ಮಲಗಿರುವ ದೇಶಭಕ್ತ ಒಮ್ಮೆ ಮೈಗಡಿಗೆದ್ದರೆ ಕಸಬ್ ಲಾಡೇನಲ್ಲ, ಅವರ ಅಪ್ಪ ಬಂದ್ರು ನಮ್ಮ ದೇಶ ಮುಷ್ಟಿ ಮಣ್ಣು ಮುಟ್ಟಕ್ಕಾಗಲ್ಲ. ದೇಶದ್ರೋಹಿಗಳ ಸಹಕಾರದಿಂದ ಇಂದು ಅನ್ನದಾಸಿಗೆ ತಾಯಿ ನೆಲಕ್ಕೆ ದ್ರೋಹ ಬಗೆಯುತ್ತಿರುವ ಪಕ್ಕದ ಮನೆಯನ್ನು ಅಪ್ಪ ಎನ್ನುವ ಅಲ್ಕಾನ ಮಕ್ಕಳಿಗಲ್ಲ. ಒಂದು ಸಮಯ ಬಂದೇ ಬರುತ್ತದೆ. ಚೋರರಿಗೊಂದು ಕಾಲವಾದರೆ ಶೂರರಿಗೂ ಒಂದು ಸಮಯ ಇದ್ದೇ ಇರುತ್ತದೆ. ರಾಮು, ಈ ನಿನ್ನ ದೇಶ ಪ್ರೇಮ ನಾಯದ ಹೋರಾಟ ಕಂಡು ನನಗೆ ಹೆಮ್ಮೆ ಆಗಿತ್ತು ರಾಮು. ಅದ್ರ ಜೊತೆ ಅಷ್ಟೇ ಭಯ ಆಗುತ್ತದೆ. ಹೌದು ರಾಮು, ಇಂಥ ಸಮಯದಲ್ಲಿ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ರಾಮು, ನನ್ನಲ್ಲಿಲ್ಲ. ಅತ್ತಿಗೆ, ಚಿಕ್ಕ ವಯಸ್ಸಿನಲ್ಲಿ ಬ್ರಿಟಿಷರ ಎದೆಯಲ್ಲಿ ನಡಕ ಹುಟ್ಟಿಸಿದ ಖುದಿರಾಮ್ ಬೋಸ್ ನಿಮಗೆ ಮರೆತು ಹೋದಾನೆ? ಬಾಲ್ಯದಲ್ಲೇ ದೇಶ ಪ್ರೇಮಿಯಾಗಿ ಮಗು ಇದ್ದಾಗಲೇ ಬ್ರಿಟಿಷರ ಹುಟ್ಟಡಗಿಸಲು ಬಂದೂಕು ಬೆಳೆಯಲು ಮುಂದಾದ ಭಗತ್ ಸಿಂಗ್ ನಿಮಗೆ ಮರೆತು ಹೋದಾನೆ? ಅಗರ್ಭ ಶ್ರೀಮಂತನಾದ ಮದನ್ಲಾಲ್ ಡಿಂಗ್ರಾ ಹೊರದೇಶದಲ್ಲಿ ದೇಶಕ್ಕಾಗಿ ಪ್ರಾಣ ನೀಡಲಿಲ್ಲವೇ? ರಾಜ್ಗುರು ಸುಖದೇವ್ ಅನೇಕ ದೇಶಭಕ್ತರ ಬಲಿದಾನ ನನ್ನ ರಾಷ್ಟ್ರಹಿತಕ್ಕಾಗಿ ಅಲ್ಲವೇ? ಒಂದು ವೇಳೆ ಸತ್ಯದ ಉಳಿವಿಗಾಗಿ ರಾಷ್ಟ್ರಹಿತಕ್ಕಾಗಿ ನನ್ನ ಪ್ರಾಣ ಹೋಗುವುದಾದ್ರೆ ವೀರ ಮರಣ ಎಂದು ಸಂಭ್ರಮದಿಂದ ಸಾವನ್ನು ಆಲಗಿಸುವೆ ಅತ್ತಿಗೆ. ರಾಮು, ನಿನ್ನಂತ ದೇಶಭಕ್ತ ಅಣ್ಣ ಎಂದು ಹೇಳ್ಕೋಕ ಹೆಮ್ಮೆ ಆಗುತ್ತಮ್ಮ. ಸತ್ತ ಸೋದದಲ್ಲಿ ಕೋಪಕ್ಕೆ ಅವಕಾಶ ಮಾಡಿಕೊಳ್ಳಬೇಡ. ಕೋಪ ಎನ್ನುವುದು ಕಣ್ಮುಂದೆ ಕಾಣುವ ಹಗ್ಗವಂತೆ ಗೊತ್ತುತ್ತದೆ, ಆದ್ರೆ ಸುಳ್ಳಿಗೆ ಸಂಬಂಧಗಳು ಜಾಸ್ತಿ, ಸತ್ತಕ್ಕೆ ಏಕಾಂಗಿ ಜಾಸ್ತಿ. ಆದ್ರೆ ಕೊನೆಯಲ್ಲಿ ಗೆಲ್ಲೋದು ಸತ್ತೆ. ಈ ನಿನ್ನ ಸ್ಕೇಮದ ಜೊತೆಗೆ ರಾಷ್ಟ್ರದ ಜವಾಬ್ದಾರಿ ನಿನ್ನ ಮೇಲೆ ಇದೆ. ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದಾಳೆ. ನೀವೊಂದು ಸಣ್ಣ ನೋವು ಕೊಟ್ಟರೆ ಅವಳ ಹೃದಯವನ್ನೇ ನಿಲ್ಲಿಸಬಹುದು. ಅಣ್ಣ, ಅತ್ತಿಗೆ, ನಿಮ್ಮ ಪ್ರೀತಿ ಹಾರೈಕೆ ಇರೋರ್ಗೂ ನನಗೇನಾಗಲು ಸಾಧ್ಯ? ನಿಮ್ಮ ಪ್ರೀತಿಯೇ ನನಗೆ ಶ್ರೀರಕ್ಷೆ. ನೋಡಪ್ಪ, ಈ ಮನೆಯಲ್ಲಿ ಈ ಪ್ರೀತಿ ಪ್ರೇಮ ಹೀಗೆ ಇರಲಿ ಅಂತ ನಾನು ಆ ಅಂಬಾ ಭವಾನಿಯಲ್ಲಿ ಬೇಡಿಕೊಳ್ತೀನಿ. ಬನ್ನಿ, ಎಲ್ಲರೂ ಸೇರಿ ಹೊಟ್ಟೆ ತುಂಬ ಊಟ ಮಾಡುವಿರಂತೆ. ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವೋ ಎಂದು ಬಾಳಲ್ಲಿ ಎದುರಾಗಲಿ. ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು.
ನೀನಾದ ನೆನಪ ಮಾತ್ರವೋ ಮೇಲೆದ್ದವ ಮತ್ತೆ